ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಒಂದು ಸಾಂಪ್ರದಾಯಿಕವಾದ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಸಿಪಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇದಕ್ಕಾಗಿ ಒಂದು 15 ಲಿಂಬೆಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಒರೆಸಿ ಇಲ್ಲಿ ಇಟ್ಕೊಂಡಿದ್ದೇನೆ. ಇದನ್ನೀಗ ನಾವು ಕಟ್ ಮಾಡುವ. ಇಲ್ಲಿ ನಾನು ಒಂದು ಲಿಂಬೆಹಣ್ಣನ್ನು 4 ಭಾಗಗಳಾಗಿ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ನಾವು ಕಟ್ ಮಾಡಬೇಕು. ಹೀಗೆ ಈ ರೀತಿ 4 ಮಾಡಿದ್ದೇನೆ, 4 ತುಂಡು ಮಾಡಿದ್ದೇನೆ. ಹೀಗೆ ಎಲ್ಲವನ್ನು ಸಹ ಕಟ್ ಮಾಡಿ ಇಡ್ತಾ ಇದ್ದೇನೆ. ಈಗಿನ ಕಾಲದಲ್ಲಿ ಬಗೆ ಬಗೆಯ ಉಪ್ಪಿನಕಾಯಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಆದರೆ ನಿಜ ಹೇಳಬೇಕೆಂದರೆ ನಿಂಬೆಕಾಯಿ ಉಪ್ಪಿನಕಾಯಿಯನ್ನು ರುಚಿಯಲ್ಲಿ ಮತ್ತು ಆರೋಗ್ಯದ ವಿಚಾರದಲ್ಲಿ ಹಿಂದೆ ಹಾಕಲು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ. ಈಗ ಎಲ್ಲವನ್ನು ಕಟ್ ಮಾಡಿ ಆಯಿತು. ಈಗ ನಾನೊಂದು ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಹಾಕಿದೆ. ಈಗ ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ. ನಮಗೆ ಎಷ್ಟು ಉಪ್ಪಿನಕಾಯಿಗೆ ಉಪ್ಪು ಬೇಕು, ನಾನಿಲ್ಲಿ ಒಂದು 4 ಸ್ಪೂನನ್ನು ಉಪ್ಪನ್ನು ಹಾಕಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನಾನು ಒಂದು ಕಪ್ಪಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನೀಗ ಇದಕ್ಕೆ ಹಾಕ್ತಾ ಇದ್ದೇನೆ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಈಗ 1 ಕಪ್ಪಿನಷ್ಟು ಹಸಿರು ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಸಹ ಕಾಯಿ ಮೆಣಸನ್ನು ಇದನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಈ ರೀತಿ ನಾವು ಉಪ್ಪಿನಕಾಯಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗುತ್ತೆ ಉಪ್ಪಿನಕಾಯಿ ತಿನ್ನಲಿಕ್ಕೆ. ಈಗ ಇದನ್ನು ನಾವು ಮಿಕ್ಸ್ ಮಾಡುವ. ತುಂಬಾ ಸಿಂಪಲಾಗಿ ಮಾಡುವಂಥ ಉಪ್ಪಿನಕಾಯಿ ರೆಸಿಪಿ ಇದು. ತುಂಬ ಹಳೆಯ ಕಾಲದಲ್ಲಿ ಸಹ ಇದನ್ನು ಮಾಡ್ತಾಯಿದ್ರು. ಈಗ ಮಿಕ್ಸ್ ಆಯಿತು. ನಾನೀಗ ಇದನ್ನೊಂದು ಗ್ಲಾಸಿನ ಡಬ್ಬದಲ್ಲಿ ಹಾಕಿಡ್ತೇನೆ. ಈ ಉಪ್ಪಿನಕಾಯಿ ಮಾಡಲಿಕ್ಕೆ ತುಂಬಾ ಈಸಿ, ಯಾರು ಕೂಡ ಮಾಡ್ಬೋದು. ಮತ್ತು ತುಂಬ ಟೇಸ್ಟಿಯಾಗುತ್ತೆ ಇದು ಲಿಂಬೆಕಾಯಿ ಉಪ್ಪಿನಕಾಯಿ. ನಮಗೆ ಜ್ವರ ಎಲ್ಲ ಬರುವಾಗ 1 ತುಂಡು ಪೀಸ್ ಇದ್ದರೆ ಸಾಕು, ನಮಗೆ ಊಟ ಸೇರುತ್ತೆ. ಈಗ ಎಲ್ಲ ಹಾಕಿ ಆಯಿತು. ಈಗ ಮುಚ್ಚಳವನ್ನು ಇಡುವ. ಎಲ್ಲ ಹಾಕಿ ಆಯಿತು. ಮುಚ್ಚಳನ್ನಿಟ್ಟು ನಾವು ಇದನ್ನು 1 ವಾರ ಹಾಗೆಯೇ ಬಿಡುವ. ಈಗ ಸ್ವಲ್ಪ ಶೇಕ್ ಮಾಡ್ತಾ ಇದ್ದೇನೆ. ನಾನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, 1 ವಾರ ಆಯಿತು. ಈಗ ನೋಡಿ ನಮ್ಮ ಉಪ್ಪಿನಕಾಯಿ ಹೇಗೆ ಆಗಿದೆ ನೋಡಿ. ತುಂಬ ಚೆನ್ನಾಗಿ ಬಾಡಿದೆ. ಅರ್ಧದಷ್ಟಾಗಿದೆ, ಫುಲ್ ಇದ್ದದೀಗ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟಿ ಸಹ ಆಗುತ್ತೆ. ಶುಂಠಿ ಮತ್ತು ಮೆಣಸಿನಕಾಯಿ ಸಹ ಹಾಕಿದೆಲ್ಲ ತುಂಬಾ ಟೇಸ್ಟಿ ಆಗುತ್ತೆ ತಿನ್ನಲಿಕ್ಕೆ. ಈಗ ನಮ್ಮ ಉಪ್ಪಿನಕಾಯಿ ರೆಡಿ ಆಯಿತು. ಈಗ ನಾವು ಇದನ್ನು ಬಾಕ್ಸಿಗೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ, ನಿಮಗೆ ತೋರಿಸಲಿಕ್ಕೆ ಬೇಕಾಗಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟಿ ಆಗುತ್ತೆ. ನೋಡುವಾಗಲೇ ತಿನ್ನುವಂತ ಆಗ್ತಾ ಉಂಟು. ಇದರಲ್ಲಿ ತುಂಬಾ ಒಂದು ಆರೋಗ್ಯಕರವಾದ ಅಂಶ ಇದೆ ಈ ಲಿಂಬೆಕಾಯಿಯಲ್ಲಿ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ಮೂಳೆಯ ಆರೋಗ್ಯವನ್ನು ವೃದ್ಧಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತದೆ. ಹೃದಯದ ರಕ್ತನಾಳದ ಆರೋಗ್ಯವನ್ನು ಇದು ಸುಧಾರಿಸುತ್ತದೆ. ಜೀರ್ಣಾಂಗ ಸಮಸ್ಯೆಯನ್ನು ಸಹ ದೂರ ಮಾಡುತ್ತದೆ. ಫ್ರೆಂಡ್ಸ್, ಇಷ್ಟೊಂದು ಆರೋಗ್ಯಕಾರಿಯಾದಂಥ ಈ ಲಿಂಬೆಹಣ್ಣಿನ ಉಪ್ಪಿನಕಾಯಿ ರೆಸಿಪಿಯನ್ನು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.